ಹೌದು, ಹೀಗೆ ಲಕ್ಷಾಂತರ ಮಂದಿ ಜನಜಂಗುಳಿ ಹಗ್ಗವನ್ನು ಹಿಡಿದು ತೇರು ಎಳೆಯುತ್ತಿರುವ ಭಕ್ತಾದಿಗಳು. ಮತ್ತೊಂದು ಕಡೆ ವಜ್ರ ವೈಢೂರ್ಯದ ಜೊತೆಗೆ ಬೆಲೆ ಕಟ್ಟಲಾಗದ ಒಡವೆಗಳನ್ನು ಹಾಕಿ ದೇವರ ಮೂರ್ತಿಯನ್ನು ಶೃಂಗಾರ ಮಾಡ್ತಿರುವ ಅರ್ಚಕರು. ಈ ಎಲ್ಲ ದೃಶ್ಯಗಳು ಕಂಡುಬಂದದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಪ್ರಸಿದ್ಧ ವೇಣುಗೋಪಾಲ ಸ್ವಾಮಿ ದೇವಾಲಯದ ಬಳಿ. ಪೂರ್ಣಿಮೆ ಮರುದಿನ ವೇಣುಗೋಪಾಲ ಸ್ವಾಮಿಯ ಬ್ರಹ್ಮ ರಥೋತ್ಸವ ನಡೀತದೆ. ಈ ದಿನ ತಾಲೂಕು ಆಡಳಿತ ಸಕಲ ಭದ್ರತೆಯ ನಡುವೆ ವಜ್ರಾಭರಣದಿಂದ ಮಾಡಿದ ಒಡವೆಗಳನ್ನು ಹಾಕಿ ಅಲಂಕಾರ ಮಾಡಲಾಗ್ತದೆ. ಮೇಲುಕೋಟೆಯ ನಂತರ ಬೆಲೆ ಕಟ್ಟಲಾಗದ ರತ್ನಖಚಿತ ಆಭರಣಗಳನ್ನು ಹೊಂದಿರೋದು ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ಮಾತ್ರ. ಹಾಗಾಗಿ ಆ ಒಡವೆ ಧರಿಸಿದ ಸ್ವಾಮಿಯ ದರ್ಶನಕ್ಕಾಗಿ ಜನರು ಮುಗಿಬಿದ್ದಿದ್ರು. ಪ್ರಸಿದ್ಧ ನವರತ್ನ ವಜ್ರ ವೈಢೂರ್ಯ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿ ರಥೋತ್ಸವ ದೇವಾಲಯದಲ್ಲಿ ವಿಜೃಂಭಣೆಯಿಂದ ಬ್ರಹ್ಮ ರಥೋತ್ಸವ ನಡೆಯಿತು. ದೇವರ ರಥಕ್ಕೆ ಗರುಡ 3 ಸುತ್ತು ಸುತ್ತಿದ ನಂತರ ರಥವನ್ನು ಮಧ್ಯಾಹ್ನ 2:10ಕ್ಕೆ ಸರಿಯಾಗಿ ಸಲ್ಲುವ ಶುಭ ಅಭಿಜಿನ್ ಮುಹೂರ್ತದಲ್ಲಿ ಎಳೆಯಲಾಯಿತು. ಹರಕೆ ಹೊತ್ತಿದ ಭಕ್ತಾದಿಗಳು ದೇವರ ರಥಕ್ಕೆ ಬಾಳೆಹಣ್ಣನ್ನು ಎಸೆದು ಇಷ್ಟಾರ್ಥಗಳು ಈಡೇರುವಂತೆ ಬೇಡಿಕೊಂಡರು. ಇನ್ನು ಸಾವಿರಾರು ಜನ ರಥೋತ್ಸವದಲ್ಲಿ ಭಾಗಿಯಾಗಿದ್ದರು. ಹಾಗಾಗಿ ಶ್ರೀ ಚೌಡೇಶ್ವರಿ ದೇವಿ ಆಡಳಿತ ವತಿಯಿಂದ ಅನ್ನದಾಸೋಹ ವ್ಯವಸ್ಥೆಯನ್ನು ಮಾಡಿದ್ರು. ಒಟ್ಟಾರೆ ದೇವನಹಳ್ಳಿಯಲ್ಲಿಂದು ಬ್ರಹ್ಮ ರಥೋತ್ಸವ ನಡೆದಿದ್ದು ಜನರು ದೇವರ ಕೃಪೆಗೆ ಪಾತ್ರರಾದರು. ಭಕ್ತಾದಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಜಿಲ್ಲಾಡಳಿತ ಸಕಲ ವ್ಯವಸ್ಥೆಯನ್ನು ಮಾಡಿತ್ತು.